100% ಸೋತಿದ್ದ ಪಂದ್ಯವನ್ನು ಗೆದ್ದ ಪಂಜಾಬ್ ಕಿಂಗ್ ಯೂಸುಫ್ ಸ್ಪಿನ್ ದಾಳಿಗೆ ಕೆಕೆಆರ್ ತಂಡ ಧೂಳಿಪಟ ಆಗಿದೆ. PBKS ವರ್ಸಸ್ KKR ಪಂದ್ಯ. ಈ ಒಂದು ಪಂದ್ಯ ವಿಶ್ವ ದಾಖಲೆಯ ಪಂದ್ಯ ಅಂತ ಹೇಳ್ಬೋದು. ಪಂಜಾಬ್ ಕಿಂಗ್ಸ್ ತಂಡ ಲೋಯೆಸ್ಟ್ ಟೋಟಲ್ನ ಡಿಫೆಂಡ್ ಮಾಡಿ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ. IPL ಅಲ್ಲಿ ಈ ದಾಖಲೆ ಬೇರೆ ಯಾವುದೇ ಟೀಮು ಕೂಡ ಬರೆದಿಲ್ಲ. ದಾಖಲೆ ಏನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮ್ಯಾಚ್ ಸಮರಿ ನೋಡ್ಬಿಡೋಣ ಹೆಂಗಿದೆ ಅಂತ. ಮೊದಲು ಬ್ಯಾಟಿಂಗ್ ಮಾಡಿದ್ದು ಪಂಜಾಬ್ ತಂಡ 111 ರನ್ ಹೊಡಿತಾರೆ. ಪ್ರಭ್ಸಿಮ್ರನ್ ಸಿಂಗ್ 30, ಪ್ರಿಯಾಂಕ್ ಆರ್ಯ 22, ಶಶಾಂಕ್ ಸಿಂಗ್ 18. ಸೂಪರಾಗಿ ಬೌಲಿಂಗ್ ಮಾಡಿದ್ದು ಹರ್ಷಿತ್ ನಾರಾ, ಸುನಿಲ್ ನರೇನ್, ವರುಣ್ ಚಕ್ರವರ್ತಿ. KKR ತಂಡ ಉತ್ತರವಾಗಿ 95ಗೆ ಆಲ್ಔಟ್ ಆಗ್ತಾರೆ. ರಘುವಂಶಿ 37, ಆಂಡ್ರೆ ರಸಲ್ 17, ಅಜಿಂಕ್ಯ ರಹಾನೆ 17. ಸೂಪರಾಗಿ ಬೌಲಿಂಗ್ ಮಾಡಿದ್ದು ಯೂಸುಫ್ 4 ವಿಕೆಟ್ ಪಡಿತಾರೆ. ಮಾರ್ಕೋ ಜಾನ್ಸನ್ 3 ವಿಕೆಟು, ಮ್ಯಾಕ್ಸ್ವೆಲ್ 1 ವಿಕೆಟು. ಪಂದ್ಯ ಬದಲಿಸಿದ್ದು ಯೂಸುಫ್ ಅವರ ಬೌಲಿಂಗು. ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕುತ್ತೆ. 111 ರನ್ನ ಡಿಫೆಂಡ್ ಮಾಡಿ ವಿಶ್ವ ದಾಖಲೆ ಬರೆದಿದ್ದಾರೆ. ಇದಕ್ಕಿಂತ ಮುಂಚೆ ಯಾರೂ ಕೂಡ ಇಷ್ಟು ಕಡಿಮೆ ಸ್ಕೋರ್ನ ಡಿಫೆಂಡ್ ಮಾಡಿಲ್ಲ. 116 ರನ್ಗಳನ್ನು ಡಿಫೆಂಡ್ ಮಾಡಿದರು MS ಧೋನಿ ಅವರ ತಂಡ CSK. ಈಗ KKR ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡ 111 ರನ್ನ ಡಿಫೆಂಡ್ ಮಾಡಿದ್ದಾರೆ. 95 ರನ್ಸ್ಗೆ ಆಲ್ಔಟ್ ಮಾಡಿದ್ದಾರೆ KKR ತಂಡವನ್ನು. ಇದು ದೊಡ್ಡ ವಿಶ್ವ ದಾಖಲೆ ಗುರು.